ವೆಲ್ಕಮ್ ಬ್ಯಾಕ್. ಲಕ್ಕುಂಡಿ ಗ್ರಾಮದಲ್ಲಿ 9ನೇ ದಿನದ ಉತ್ಖನನ ಬಗೆದಷ್ಟು ಬಂಗಾರದ ಹುಂಡಿಯ ರಹಸ್ಯ ಬಯಲಾಗ್ತಾನೆ ಇದೆ. ಬಯಲು ಆಗ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರತಿನಿತ್ಯ ಒಂದೊಂದೇ ವಿಚಾರಗಳು. ಈಗ ಬಾವಿಯ ಕಲ್ಲಿನ ಮೇಲೆ ಅಪರೂಪದ ಶಿಲಾಕೃತಿ ಪತ್ತೆಯಾಗಿರುವುದು. ಉತ್ಖನನ ವೇಳೆ ನಾಟ್ಯ ಭಂಗಿಯಲ್ಲಿರುವಂತಹ ಕಲಾಕೃತಿ ಪತ್ತೆಯಾಗಿದೆ. ವಿಜಯನಗರ ಕಾಲದ ಶಿಲಾಕೃತಿ ಎನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ದೇಗುಲದ ಬಾಗಿಲಿಗೆ ಬಳಸುವಂತಹ ಕಂಬದ ಆಕೃತಿ ಪತ್ತೆ ಆಗಿದೆ. ಲಕ್ಕುಂಡಿಯಲ್ಲಿ ಒಂದೊಂದೇ ರಹಸ್ಯ ಬಯಲಾಗ್ತಾ ಇದೆ. ಮತ್ತೊಂದು ಬಾವಿಯ ಕಲ್ಲಿನ ಮೇಲೂ ಅಪರೂಪದ ಶಿಲಾಕೃತಿ. ಬಾವಿಯ ಕಟ್ಟಿಯ ಮಧ್ಯದಲ್ಲಿ ಪ್ರಾಚ್ಯ ಅವಶೇಷ ಕಾಣಸಿಗುತ್ತೆ. ರೌದಿ ಕುಟುಂಬಕ್ಕೆ ಸೇರುವಂತಹ ಬಾವಿಯ ಕಟ್ಟಿ ಮೇಲೆ ಕಾಣಸಿಗುವಂತಹ ಶಿಲಾಕೃತಿ ಇದು. ಗಮನ ಸೆಳೆಯುವ ನಾಟ್ಯ ಭಂಗಿಯಲ್ಲಿ ಈ ಕಲಾಕೃತಿ ಇದೆ. ನೂರಾರು ವರ್ಷದಿಂದಲೂ ಬಾವಿಯಲ್ಲೇ ಇರುವ ಈ ಶಿಲಾಕೃತಿ ವಿಜಯನಗರ ಕಾಲದ ಶಿಲಾಕೃತಿ ಅನ್ನುವಂತಹ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ದೇವಸ್ಥಾನದ ಬಾಗಿಲು ಸಿಂಗಾರಕ್ಕೆ ಬಳಸುವಂತಹ ಕಂಬದ ಆಕೃತಿ ಇದು. ವೆಲ್ಕಮ್ ಬ್ಯಾಕ್. ಲಕ್ಕುಂಡಿ ಗ್ರಾಮದಲ್ಲಿ 9ನೇ ದಿನದ ಉತ್ಖನನ ಬಗೆದಷ್ಟು ಬಂಗಾರದ ಹುಂಡಿಯ ರಹಸ್ಯ ಬಯಲಾಗ್ತಾನೆ ಇದೆ. ಬಯಲು ಆಗ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರತಿನಿತ್ಯ ಒಂದೊಂದೇ ವಿಚಾರಗಳು. ಈಗ ಬಾವಿಯ ಕಲ್ಲಿನ ಮೇಲೆ ಅಪರೂಪದ ಶಿಲಾಕೃತಿ ಪತ್ತೆಯಾಗಿರುವುದು. ಉತ್ಖನನ ವೇಳೆ ನಾಟ್ಯ ಭಂಗಿಯಲ್ಲಿರುವಂತಹ ಕಲಾಕೃತಿ ಪತ್ತೆಯಾಗಿದೆ. ವಿಜಯನಗರ ಕಾಲದ ಶಿಲಾಕೃತಿ ಎನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ದೇಗುಲದ ಬಾಗಿಲಿಗೆ ಬಳಸುವಂತಹ ಕಂಬದ ಆಕೃತಿ ಪತ್ತೆ ಆಗಿದೆ. ಲಕ್ಕುಂಡಿಯಲ್ಲಿ ಒಂದೊಂದೇ ರಹಸ್ಯ ಬಯಲಾಗ್ತಾ ಇದೆ. ಮತ್ತೊಂದು ಬಾವಿಯ ಕಲ್ಲಿನ ಮೇಲೂ ಅಪರೂಪದ ಶಿಲಾಕೃತಿ. ಬಾವಿಯ ಕಟ್ಟಿಯ ಮಧ್ಯದಲ್ಲಿ ಪ್ರಾಚ್ಯ ಅವಶೇಷ ಕಾಣಸಿಗುತ್ತೆ. ರೌದಿ ಕುಟುಂಬಕ್ಕೆ ಸೇರುವಂತಹ ಬಾವಿಯ ಕಟ್ಟಿ ಮೇಲೆ ಕಾಣಸಿಗುವಂತಹ ಶಿಲಾಕೃತಿ ಇದು. ಗಮನ ಸೆಳೆಯುವ ನಾಟ್ಯ ಭಂಗಿಯಲ್ಲಿ ಈ ಕಲಾಕೃತಿ ಇದೆ. ನೂರಾರು ವರ್ಷದಿಂದಲೂ ಬಾವಿಯಲ್ಲೇ ಇರುವ ಈ ಶಿಲಾಕೃತಿ ವಿಜಯನಗರ ಕಾಲದ ಶಿಲಾಕೃತಿ ಅನ್ನುವಂತಹ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ದೇವಸ್ಥಾನದ ಬಾಗಿಲು ಸಿಂಗಾರಕ್ಕೆ ಬಳಸುವಂತಹ ಕಂಬದ ಆಕೃತಿ ಇದು. ವೆಲ್ಕಮ್ ಬ್ಯಾಕ್. ಲಕ್ಕುಂಡಿ ಗ್ರಾಮದಲ್ಲಿ 9ನೇ ದಿನದ ಉತ್ಖನನ ಬಗೆದಷ್ಟು ಬಂಗಾರದ ಹುಂಡಿಯ ರಹಸ್ಯ ಬಯಲಾಗ್ತಾನೆ ಇದೆ. ಬಯಲು ಆಗ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರತಿನಿತ್ಯ ಒಂದೊಂದೇ ವಿಚಾರಗಳು. ಈಗ ಬಾವಿಯ ಕಲ್ಲಿನ ಮೇಲೆ ಅಪರೂಪದ ಶಿಲಾಕೃತಿ ಪತ್ತೆಯಾಗಿರುವುದು. ಉತ್ಖನನ ವೇಳೆ ನಾಟ್ಯ ಭಂಗಿಯಲ್ಲಿರುವಂತಹ ಕಲಾಕೃತಿ ಪತ್ತೆಯಾಗಿದೆ. ವಿಜಯನಗರ ಕಾಲದ ಶಿಲಾಕೃತಿ ಎನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ದೇಗುಲದ ಬಾಗಿಲಿಗೆ ಬಳಸುವಂತಹ ಕಂಬದ ಆಕೃತಿ ಪತ್ತೆ ಆಗಿದೆ. ಲಕ್ಕುಂಡಿಯಲ್ಲಿ ಒಂದೊಂದೇ ರಹಸ್ಯ ಬಯಲಾಗ್ತಾ ಇದೆ. ಮತ್ತೊಂದು ಬಾವಿಯ ಕಲ್ಲಿನ ಮೇಲೂ ಅಪರೂಪದ ಶಿಲಾಕೃತಿ. ಬಾವಿಯ ಕಟ್ಟಿಯ ಮಧ್ಯದಲ್ಲಿ ಪ್ರಾಚ್ಯ ಅವಶೇಷ ಕಾಣಸಿಗುತ್ತೆ. ರೌದಿ ಕುಟುಂಬಕ್ಕೆ ಸೇರುವಂತಹ ಬಾವಿಯ ಕಟ್ಟಿ ಮೇಲೆ ಕಾಣಸಿಗುವಂತಹ ಶಿಲಾಕೃತಿ ಇದು. ಗಮನ ಸೆಳೆಯುವ ನಾಟ್ಯ ಭಂಗಿಯಲ್ಲಿ ಈ ಕಲಾಕೃತಿ ಇದೆ. ನೂರಾರು ವರ್ಷದಿಂದಲೂ ಬಾವಿಯಲ್ಲೇ ಇರುವ ಈ ಶಿಲಾಕೃತಿ ವಿಜಯನಗರ ಕಾಲದ ಶಿಲಾಕೃತಿ ಅನ್ನುವಂತಹ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ದೇವಸ್ಥಾನದ ಬಾಗಿಲು ಸಿಂಗಾರಕ್ಕೆ ಬಳಸುವಂತಹ ಕಂಬದ ಆಕೃತಿ ಇದು. ವೆಲ್ಕಮ್ ಬ್ಯಾಕ್. ಲಕ್ಕುಂಡಿ ಗ್ರಾಮದಲ್ಲಿ 9ನೇ ದಿನದ ಉತ್ಖನನ ಬಗೆದಷ್ಟು ಬಂಗಾರದ ಹುಂಡಿಯ ರಹಸ್ಯ ಬಯಲಾಗ್ತಾನೆ ಇದೆ. ಬಯಲು ಆಗ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರತಿನಿತ್ಯ ಒಂದೊಂದೇ ವಿಚಾರಗಳು. ಈಗ ಬಾವಿಯ ಕಲ್ಲಿನ ಮೇಲೆ ಅಪರೂಪದ ಶಿಲಾಕೃತಿ ಪತ್ತೆಯಾಗಿರುವುದು. ಉತ್ಖನನ ವೇಳೆ ನಾಟ್ಯ ಭಂಗಿಯಲ್ಲಿರುವಂತಹ ಕಲಾಕೃತಿ ಪತ್ತೆಯಾಗಿದೆ. ವಿಜಯನಗರ ಕಾಲದ ಶಿಲಾಕೃತಿ ಎನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ದೇಗುಲದ ಬಾಗಿಲಿಗೆ ಬಳಸುವಂತಹ ಕಂಬದ ಆಕೃತಿ ಪತ್ತೆ ಆಗಿದೆ. ಲಕ್ಕುಂಡಿಯಲ್ಲಿ ಒಂದೊಂದೇ ರಹಸ್ಯ ಬಯಲಾಗ್ತಾ ಇದೆ. ಮತ್ತೊಂದು ಬಾವಿಯ ಕಲ್ಲಿನ ಮೇಲೂ ಅಪರೂಪದ ಶಿಲಾಕೃತಿ. ಬಾವಿಯ ಕಟ್ಟಿಯ ಮಧ್ಯದಲ್ಲಿ ಪ್ರಾಚ್ಯ ಅವಶೇಷ ಕಾಣಸಿಗುತ್ತೆ. ರೌದಿ ಕುಟುಂಬಕ್ಕೆ ಸೇರುವಂತಹ ಬಾವಿಯ ಕಟ್ಟಿ ಮೇಲೆ ಕಾಣಸಿಗುವಂತಹ ಶಿಲಾಕೃತಿ ಇದು. ಗಮನ ಸೆಳೆಯುವ ನಾಟ್ಯ ಭಂಗಿಯಲ್ಲಿ ಈ ಕಲಾಕೃತಿ ಇದೆ. ನೂರಾರು ವರ್ಷದಿಂದಲೂ ಬಾವಿಯಲ್ಲೇ ಇರುವ ಈ ಶಿಲಾಕೃತಿ ವಿಜಯನಗರ ಕಾಲದ ಶಿಲಾಕೃತಿ ಅನ್ನುವಂತಹ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ದೇವಸ್ಥಾನದ ಬಾಗಿಲು ಸಿಂಗಾರಕ್ಕೆ ಬಳಸುವಂತಹ ಕಂಬದ ಆಕೃತಿ ಇದು. ವೆಲ್ಕಮ್ ಬ್ಯಾಕ್. ಲಕ್ಕುಂಡಿ ಗ್ರಾಮದಲ್ಲಿ 9ನೇ ದಿನದ ಉತ್ಖನನ ಬಗೆದಷ್ಟು ಬಂಗಾರದ ಹುಂಡಿಯ ರಹಸ್ಯ ಬಯಲಾಗ್ತಾನೆ ಇದೆ.
ಬಯಲು ಆಗ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರತಿನಿತ್ಯ ಒಂದೊಂದೇ ವಿಚಾರಗಳು. ಈಗ ಬಾವಿಯ ಕಲ್ಲಿನ ಮೇಲೆ ಅಪರೂಪದ ಶಿಲಾಕೃತಿ ಪತ್ತೆಯಾಗಿರುತ್ತೆ. ಉತ್ಖನನ ವೇಳೆ ನಾಟ್ಯ ಭಂಗಿಯಲ್ಲಿರುವಂತಹ ಕಲಾಕೃತಿ ಪತ್ತೆಯಾಗಿದೆ. ವಿಜಯನಗರ ಕಾಲದ ಶಿಲಾಕೃತಿ ಎನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ದೇಗುಲದ ಬಾಗಿಲಿಗೆ ಬಳಸುವಂತಹ ಕಂಬದ ಆಕೃತಿ ಪತ್ತೆ ಆಗಿದೆ. ಲಕ್ಕುಂಡಿಯಲ್ಲಿ ಒಂದೊಂದೇ ರಹಸ್ಯ ಬಯಲಾಗ್ತಾ ಇದೆ. ಮತ್ತೊಂದು ಬಾವಿಯ ಕಲ್ಲಿನ ಮೇಲೂ ಅಪರೂಪದ ಶಿಲಾಕೃತಿ. ಬಾವಿಯ ಕಟ್ಟಿಯ ಮಧ್ಯದಲ್ಲಿ ಪ್ರಾಚ್ಯ ಅವಶೇಷ ಕಾಣಸಿಗುತ್ತೆ. ರೌದಿ ಕುಟುಂಬಕ್ಕೆ ಸೇರುವಂತಹ ಬಾವಿಯ ಕಟ್ಟಿ ಮೇಲೆ ಕಾಣಸಿಗುವಂತಹ ಶಿಲಾಕೃತಿ ಇದು. ಗಮನ ಸೆಳೆಯುವ ನಾಟ್ಯ ಭಂಗಿಯಲ್ಲಿ ಈ ಕಲಾಕೃತಿ ಇದೆ. ನೂರಾರು ವರ್ಷದಿಂದಲೂ ಬಾವಿಯಲ್ಲೇ ಇರುವ ಈ ಶಿಲಾಕೃತಿ ವಿಜಯನಗರ ಕಾಲದ ಶಿಲಾಕೃತಿ ಅನ್ನುವಂತಹ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ದೇವಸ್ಥಾನದ ಬಾಗಿಲು ಸಿಂಗಾರಕ್ಕೆ ಬಳಸುವಂತಹ ಕಂಬದ ಆಕೃತಿ ಇದು. ವೆಲ್ಕಮ್ ಬ್ಯಾಕ್. ಲಕ್ಕುಂಡಿ ಗ್ರಾಮದಲ್ಲಿ 9ನೇ ದಿನದ ಉತ್ಖನನ ಬಗೆದಷ್ಟು ಬಂಗಾರದ ಹುಂಡಿಯ ರಹಸ್ಯ ಬಯಲಾಗ್ತಾನೆ ಇದೆ. ಬಯಲು ಆಗ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರತಿನಿತ್ಯ ಒಂದೊಂದೇ ವಿಚಾರಗಳು. ಈಗ ಬಾವಿಯ ಕಲ್ಲಿನ ಮೇಲೆ ಅಪರೂಪದ ಶಿಲಾಕೃತಿ ಪತ್ತೆಯಾಗಿರುತ್ತೆ. ಉತ್ಖನನ ವೇಳೆ ನಾಟ್ಯ ಭಂಗಿಯಲ್ಲಿರುವಂತಹ ಕಲಾಕೃತಿ ಪತ್ತೆಯಾಗಿದೆ. ವಿಜಯನಗರ ಕಾಲದ ಶಿಲಾಕೃತಿ ಎನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ದೇಗುಲದ ಬಾಗಿಲಿಗೆ ಬಳಸುವಂತಹ ಕಂಬದ ಆಕೃತಿ ಪತ್ತೆ ಆಗಿದೆ. ಲಕ್ಕುಂಡಿಯಲ್ಲಿ ಒಂದೊಂದೇ ರಹಸ್ಯ ಬಯಲಾಗ್ತಾ ಇದೆ. ಮತ್ತೊಂದು ಬಾವಿಯ ಕಲ್ಲಿನ ಮೇಲೂ ಅಪರೂಪದ ಶಿಲಾಕೃತಿ. ಬಾವಿಯ ಕಟ್ಟಿಯ ಮಧ್ಯದಲ್ಲಿ ಪ್ರಾಚ್ಯ ಅವಶೇಷ ಕಾಣಸಿಗುತ್ತೆ. ರೌದಿ ಕುಟುಂಬಕ್ಕೆ ಸೇರುವಂತಹ ಬಾವಿಯ ಕಟ್ಟಿ ಮೇಲೆ ಕಾಣಸಿಗುವಂತಹ ಶಿಲಾಕೃತಿ ಇದು. ಗಮನ ಸೆಳೆಯುವ ನಾಟ್ಯ ಭಂಗಿಯಲ್ಲಿ ಈ ಕಲಾಕೃತಿ ಇದೆ. ನೂರಾರು ವರ್ಷದಿಂದಲೂ ಬಾವಿಯಲ್ಲೇ ಇರುವ ಈ ಶಿಲಾಕೃತಿ ವಿಜಯನಗರ ಕಾಲದ ಶಿಲಾಕೃತಿ ಅನ್ನುವಂತಹ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ದೇವಸ್ಥಾನದ ಬಾಗಿಲು ಸಿಂಗಾರಕ್ಕೆ ಬಳಸುವಂತಹ ಕಂಬದ ಆಕೃತಿ ಇದು. ವೆಲ್ಕಮ್ ಬ್ಯಾಕ್. ಲಕ್ಕುಂಡಿ ಗ್ರಾಮದಲ್ಲಿ 9ನೇ ದಿನದ ಉತ್ಖನನ ಬಗೆದಷ್ಟು ಬಂಗಾರದ ಹುಂಡಿಯ ರಹಸ್ಯ ಬಯಲಾಗ್ತಾನೆ ಇದೆ. ಬಯಲು ಆಗ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರತಿನಿತ್ಯ ಒಂದೊಂದೇ ವಿಚಾರಗಳು. ಈಗ ಬಾವಿಯ ಕಲ್ಲಿನ ಮೇಲೆ ಅಪರೂಪದ ಶಿಲಾಕೃತಿ ಪತ್ತೆಯಾಗಿರುತ್ತೆ. ಉತ್ಖನನ ವೇಳೆ ನಾಟ್ಯ ಭಂಗಿಯಲ್ಲಿರುವಂತಹ ಕಲಾಕೃತಿ ಪತ್ತೆಯಾಗಿದೆ. ವಿಜಯನಗರ ಕಾಲದ ಶಿಲಾಕೃತಿ ಎನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ದೇಗುಲದ ಬಾಗಿಲಿಗೆ ಬಳಸುವಂತಹ ಕಂಬದ ಆಕೃತಿ ಪತ್ತೆ ಆಗಿದೆ. ಲಕ್ಕುಂಡಿಯಲ್ಲಿ ಒಂದೊಂದೇ ರಹಸ್ಯ ಬಯಲಾಗ್ತಾ ಇದೆ. ಮತ್ತೊಂದು ಬಾವಿಯ ಕಲ್ಲಿನ ಮೇಲೂ ಅಪರೂಪದ ಶಿಲಾಕೃತಿ. ಬಾವಿಯ ಕಟ್ಟಿಯ ಮಧ್ಯದಲ್ಲಿ ಪ್ರಾಚ್ಯ ಅವಶೇಷ ಕಾಣಸಿಗುತ್ತೆ. ರೌದಿ ಕುಟುಂಬಕ್ಕೆ ಸೇರುವಂತಹ ಬಾವಿಯ ಕಟ್ಟಿ ಮೇಲೆ ಕಾಣಸಿಗುವಂತಹ ಶಿಲಾಕೃತಿ ಇದು. ಗಮನ ಸೆಳೆಯುವ ನಾಟ್ಯ ಭಂಗಿಯಲ್ಲಿ ಈ ಕಲಾಕೃತಿ ಇದೆ. ನೂರಾರು ವರ್ಷದಿಂದಲೂ ಬಾವಿಯಲ್ಲೇ ಇರುವ ಈ ಶಿಲಾಕೃತಿ ವಿಜಯನಗರ ಕಾಲದ ಶಿಲಾಕೃತಿ ಅನ್ನುವಂತಹ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ದೇವಸ್ಥಾನದ ಬಾಗಿಲು ಸಿಂಗಾರಕ್ಕೆ ಬಳಸುವಂತಹ ಕಂಬದ ಆಕೃತಿ ಇದು.